ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫ್ರೈಡೇ ಮಿನಿ ವ್ಲಾಗ್ ಇದು. ಸೊ ಮಾಮೂಲಿ ಬೆಳಗ್ಗೆನೆ 5 ಎದ್ದು ರೆಡಿ ಆಗಿಬಿಟ್ಟು ನಾನು ಜೆ ಸಿ ನಗರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬೇಗ ಎದ್ದು ಜೆ ಸಿ ನಗರಕ್ಕೆ ಹೊರಟೆ. ಸೊ ಇವತ್ತು ಸೈಕಲ್ ತೊಗೊಂಡು ನಾವು ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾನು 5 ಬೇಗನೆ ಎದ್ದು ಅಲ್ಲಿ ಸೈಕಲ್ ಸಿಗಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಸೈಕಲ್ಗೆ ಅಂತ ಬಂದ್ವಿ ಟ್ರಿನ್ ಸೈಕಲ್ ಹತ್ರ. ಬಟ್ ಅಲ್ಲಿ ಸೈಕಲ್ ಇರಲಿಲ್ಲ, ಇತ್ತು ಬಟ್ ಎಲ್ಲ ರಿಪೇರಿ ಇತ್ತು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಲಿಲ್ಲ. ಸೊ ನಾವು ಅಲ್ಲಿಂದ ಕಾರಂಜಿಕೆರೆ ಹೊರಟ್ವಿ. ಸೊ ಅಲ್ಲಿ ಒಂದು ಸೈಕಲ್ ಇತ್ತು. ಸೊ ಹಾಗಾಗಿ ಅಲ್ಲೊಂದು ಸೈಕಲ್ ತೊಗೊಂಡ್ವಿ. ಮತ್ತು ಗಾಡಿನ ಅಲ್ಲೇ ಬಿಟ್ಬಿಟ್ಟು ಸೈಕಲ್ನ ಅಲ್ಲೇ ಬಿಟ್ಬಿಟ್ಟು ನಾವು ಗಾಡಿ ತೊಗೊಂಡು ಸೊ ಇಟ್ಕೆಗೂಡ ಹತ್ರ ಮಾಲಕ್ ಮೈಸೂರು ಹತ್ರ ಇನ್ನೊಂದು ಸೈಕಲ್ ಇತ್ತು. ಸೊ ಅಂದರೆ ಸೈಕಲ್ ಇತ್ತು ಬಟ್ ಅದು ಯಾವುದು ಯೂಸ್ ಆಗ್ತಾ ಇರಲಿಲ್ಲ. ಹಾಗಾಗಿ ಮತ್ತು ಕಿಲೋಮೀಟ್ರ್ ಜಾಸ್ತಿ ಇರ್ತಿರ್ಲಿಲ್ಲ. ಸೊ ನಾವು ಹಾಗಾಗಿ ಇಟ್ಕೆಗೂಡ ಹತ್ರ ಬಂದು ಅಲ್ಲೊಂದು ಸೈಕಲ್ ತೊಗೊಂಡು ನಾವು ಹೊರಟ್ವಿ ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅದು 12 ಕಿಲೋಮೀಟರ್ಸ್ ಮಾತ್ರನೇ ನಮಗೆ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸರಿ ಇದೊಂದು ಜಾಸ್ತಿ ಇದೆ ಅಲ್ವಾ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನಾಯಿತು ಅಂತಂದರೆ 12 ಕಿಲೋಮೀಟರ್ಸ್ ಇದ್ದಿದ್ದರಿಂದ ಸೊ ಬೇಗನೆ ಬ್ಯಾಟ್ರಿ ಚಾರ್ಜಸ್ ಖಾಲಿ ಆಯಿತು. ಸೊ ನಾವಿನ್ನು ಚಾಮುಂಡಿ ಬೆಟ್ಟಕ್ಕೆ ಇನ್ನೂ 2 ಕಿಲೋಮೀಟರ್ಸ್ ಬಾಕಿ ಇತ್ತು. ಆದರೆ ನಮ್ಮ ಸೈಕಲ್ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿದ್ದರಿಂದ ನಾವು 2 ಕಿಲೋಮೀಟರ್ ಸೈಕಲ್ ಸಮೇತ ತಳ್ಕೊಂಡು ಹೋದ್ವಿ. ಸೊ ಅದೊಂದು ಕಷ್ಟ ಆಯಿತು. ಫೈನಲಿ ನಾವು ಸೈಕಲ್ನ ತಳ್ಕೊಂಡು ನಾವು ಬೆಟ್ಟಕ್ಕೆ ಬಂದ್ವಿ. ಎಷ್ಟು ಕಷ್ಟಪಟ್ವಿ ಅಂತಂದರೆ ತುಂಬ ಪೆಟಲ್ಸ್ ಅಂತೂ ಮೂವೇ ಆಗ್ತಾ ಇರಲಿಲ್ಲ. ಹಿಂಗೋ ಮಾಡಿ ಸಾಹಸ ಮಾಡಿ ಅಂತೂ ನಾವು ಫೈನಲಿ ಚಾಮುಂಡಿ ಬೆಟ್ಟದ ಹತ್ರ ಬಂದ್ವಿ. ಇದು ವ್ಯೂ ಪಾಯಿಂಟು. ಸೊ ಹಾಗೆ ವಿಡಿಯೋ ಮಾಡ್ಕೊಂಡು ಸೈಕಲ್ನ ತಳ್ಕೊಂಡು ಸ್ವಲ್ಪ ಹೊತ್ತು ಮೂವ್ ಮಾಡಿಕೊಂಡು ಫೈನಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಸೊ ಹಾಗೆ ಬಂದು ಇನ್ನು ಒಂದು ರೌಂಡು ಚಾಮುಂಡಿ ದೇವಸ್ಥಾನನ ಒಂದು ರೌಂಡ್ ಸುತ್ಕೊಂಡು ಬಂದು ಇನ್ನು ದರ್ಶನ ಮಾಡೋದಕ್ಕೆ ಇನ್ನೂ ಓಪನ್ ಆಗಿರಲಿಲ್ಲ ದೇವಸ್ಥಾನ. ಮಾರ್ನಿಂಗ್ ಅಲ್ವಾ, ಸ್ವಲ್ಪ ರಶ್ ಇತ್ತು. ಸೊ ನಾವು ಆಚೆನೇ ಕೈ ಮುಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಹಾಗೆ ಮಾರ್ನಿಂಗ್ ಅಲ್ವಾ, ಟೀ ಕುಡಿಯೋಣ ಅಂದ್ಬಿಟ್ಟು ಸೊ ಟೀ ಕುಡ್ಕೊಂಡು ನಾವು ಹೊರಟ್ವಿ. ಇನ್ನು ಬೆಟ್ಟದ ಡೌನ್ ಅಲ್ವಾ, ಫುಲ್ ಈಸಿಯಾಗಿ ಸೈಕಲ್ ಮೂವ್ ಆಗುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಇಳಿದ್ಬಿಟ್ಟು ಮನೆಗೆ ಹೊರಟ್ವಿ. ಸೊ ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.